ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ರು? ಐ ಹೋಪ್ ನೀವು ಎಲ್ರು ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಟೈಮ್ 5 o'clock ಆಯ್ತು. ನಾನು ಕಿಚನ್ಗೆ ಬಂದೆ ಡಿನ್ನರ್ ಪ್ರಿಪೇರ್ ಮಾಡ್ಬೇಕಲ್ವಾ. ಸೊ ಏನ್ ಮಾಡುದಂತ, ಫ್ರಿಜ್ ಅಲ್ಲಿ ಕ್ಯಾರೆಟ್ ಇದೆ ಅಂಡ್ ಬೀನ್ಸ್ ಇದೆ, ಮತ್ತೆ ಇಲ್ಲಿ ಪೊಟ್ಯಾಟೊ ಇದೆ. ಸೊ ಏನ್ ಮಾಡುದು ಅದನ್ನು ಯೂಸ್ ಮಾಡ್ಕೊಂಡು ಮೂರನ್ನ ಅಂತ. ಸೊ ನಂಗೆ ಸಡನ್ಲಿ ಫ್ಲಾಶ್ ಆಯ್ತು ಪುಲಾವ್ ಮಾಡ್ಬೋದಂತ. ಸೊ ಹಾಗೆ ನಾನು ಹೇಗೆ ಪುಲಾವ್ ಮಾಡ್ತೀನಿ ಅಲ್ವಾ, ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ. ಕೆಲವು ಅನ್ಕೊಳ್ಬಹುದು ನೈಟ್ ಯಾರಾದ್ರೂ ಪುಲಾವ್ ತಿಂತಾರಂತ. ಸೊ ಹೌದು, ಊರಲ್ಲೆಲ್ಲ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮಾಡ್ತಾರಲ್ವಾ. ನಮ್ಮನೇಲಿ ಉಲ್ಟ, ನಮ್ಮನೇಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮಾಡಿದ್ರೆ ತಿನ್ನೋದೇ ಇಲ್ಲ. ಅಂದ್ರೆ ನನ್ಗೆ ಕೂಡ ಓಕೆ ನಾನಾದ್ರೂ ತಿಂತೀನಿ, ನಾನಾದ್ರೂ ಯಾವುದೂ ಕೂಡ ಅಡ್ಜಸ್ಟ್ ಆಗ್ತೀನಿ. ಬಟ್ ನನ್ನ ಹಸ್ಬೆಂಡ್ ಆಗುದೇ ಇಲ್ಲ. ಅವರಿಗೆ ಮಾರ್ನಿಂಗ್ ಪುಲಾವ್, ಮತ್ತೆ ಕೆಲವರು ಮಾಡ್ತಾರಲ್ಲ ಚಿತ್ರಾನ್ನ, ಟೊಮೆಟೊ ಬಾತ್ ಅಂತೆ, ಪುಳಿಯೋಗರೆ, ಆ ಥರ ಎಲ್ಲ ಅವ್ರಿಗೆ ಆಗುದಿಲ್ಲ. ಮಾರ್ನಿಂಗ್ ರೈಸ್ ಇದ್ದ ಐಟಮ್, ರೈಸ್ ಇದ್ದಂದ್ರೆ ದೋಸೆ ಇಡ್ಲಿ ಎಲ್ಲ ಓಕೆ ತಿಂತಾರೆ. ಸೊ ಈ ತರ ಎಲ್ಲ ರೈಸ್ ಇದ್ದು ಪುಲಾವ್ ಎಲ್ಲ ಅದಾಗಲ್ಲ. ನೈಟ್ಗೆ ಇಲ್ಲದ್ರೆ ನೈಟ್ ಡಿನ್ನರ್ ಇಲ್ಲದ್ರೆ ಲಂಚ್ಗೆ ಓಕೆ ತಿಂತಾರೆ. ಸೊ ಹಾಗೆ ಇವಾಗ ನಾನು ಪುಲಾವ್ ಮಾಡ್ತಿದ್ದೀನಿ. ನಾನು ಯಾವ ತರ ಮಾಡ್ತೀನಿ ಪುಲಾವ್ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ನಾನಿಲ್ಲಿ ಇವಾಗ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ 1 ಕಪ್ ಅಷ್ಟು. ಈ ಬಾಸ್ಮತಿ ರೈಸ್ ಅನ್ನ ಸ್ವಲ್ಪ ಹೊತ್ತು ನಾವು ನೀರಲ್ಲಿ ಹಾಕ್ಬೇಕು, ಒಂದು ಹಾಫ್ ಅನ್ ಅವರ್. ನಾನಿಲ್ಲಿ ಪುಲಾವ್ ಹೇಗೆ ಮಾಡುದಂದ್ರೆ, ರೈಸ್ ಸಪರೇಟ್ ಆಗಿ ಮಾಡ್ತೀನಿ, ಗ್ರೇವಿ ಸಪರೇಟ್ ಆಗಿ ಮಾಡ್ತೀನಿ. ಅಂದ್ರೆ ಕೆಲವೊಂದು ಹೋಟೆಲ್ಸ್ ಅಲ್ಲೆಲ್ಲ ಸಪರೇಟ್ ಆಗಿ ಮಾಡ್ತಾರೆ. ಅಂದ್ರೆ ಆಲ್ರೆಡಿ ಅವರು ರೈಸ್ ಮಾಡಿ ಇಡ್ತಾರೆ, ಪ್ರಿಪೇರ್ ಮಾಡಿ ಇಡ್ತಾರೆ. ನೆಕ್ಸ್ಟ್ ನಾವು ಆರ್ಡರ್ ಕೊಡುವಾಗ ಗ್ರೇವಿ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ದಮ್ ಮಾಡಿ ಕೊಡುದಲ್ವಾ. ಸೊ ಹಾಗೆ ನಾನು ಮಾಡ್ತೀನಿ. ಸೊ ಆದ್ರಿಂದ ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ರೈಸ್ನ. ಸೊ ಇಲ್ಲಿ ನೀರಲ್ಲಿ ಆಲ್ರೆಡಿ ಹಾಕಿ ಇಟ್ಟಿದ್ದೀನಿ ನಾನು ರೈಸ್ನ. ಇವಾಗ ಈ ರೈಸ್ನ ನಾವು ಬಾಯ್ಲ್ ಮಾಡಬೇಕು. ಓಕೆ, ಬನ್ನಿ. ಇಲ್ಲಿ ನಾನು ನೀರಿಟ್ಟಿದ್ದೀನಿ ರೈಸ್ಗೆ ಅಂತ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಇವಾಗ ರೈಸ್ ಆ್ಯಡ್ ಮಾಡುವ, ಮಿಕ್ಸ್ ಮಾಡುವ. ನಾನಿವಾಗ ರೈಸ್ಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ಅದು ಇಲ್ಲದ್ರೆ ಏನಾಗ್ತದೆ ಅಂದರೆ ರೈಸ್ ಎಲ್ಲ ಸಪ್ರೇಟ್ ಆಗಲ್ಲ, ಅಂದರೆ ಸ್ವಲ್ಪ ಮುದ್ದೆ ಥರ ಆಗತ್ತಲ್ವಾ. ಸೊ ಆದ್ದರಿಂದ ನಾವು ಆಯಿಲ್ ಹಾಕಿದರೆ, ಇಲ್ಲದ್ರೆ ಗೀ ಕೂಡ ಹಾಕ್ಬೋದು. ಸೊ ನಾನಿಲ್ಲಿ ಆಯಿಲ್ ಹಾಕ್ತಿದ್ದೀನಿ. ಇದನ್ನು ಸ್ವಲ್ಪ ಕ್ಲೋಸ್ ಮಾಡುವ. ಹೀಗೆ ರೈಸ್ ಇವಾಗ ಕಂಪ್ಲೀಟ್ ಆಗಿ ಬಾಯ್ಲ್ ಆಯಿತು. ಅಂದರೆ ಒಂದು 90% ಬಾಯ್ಲ್ ಆದರೆ ಸಾಕು. ಇವಾಗ ಇದನ್ನು ಸ್ಟ್ರೈನ್ ಮಾಡಬೇಕು. ಇವಾಗ ನಮಗೆ ಒಂದು ಪೇಸ್ಟ್ ರೆಡಿ ಮಾಡಬೇಕು. ಸೊ ಅದಕ್ಕೆ ನಾನು ಒಂದು ಅರ್ಧ ಕಪ್ ಅಷ್ಟು ಪುದೀನ ತಗೊಂಡಿದ್ದೀನಿ, ಮತ್ತೆ 1 ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಆ್ಯಂಡ್ ದೆನ್ ನಾನಿಲ್ಲಿ ಚಿಲ್ಲಿ ತಗೊಂಡಿದ್ದೀನಿ, ಒಂದು 4-5 ಅಷ್ಟು ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಗಾರ್ಲಿಕ್ ಆ್ಯಂಡ್ ಸ್ವಲ್ಪ ಜಿಂಜರ್ ತಗೊಂಡಿದ್ದೀನಿ. ಅಂದರೆ ಗಾರ್ಲಿಕ್ ಸ್ವಲ್ಪ ಜಾಸ್ತಿ, ಜಿಂಜರ್ ಸ್ವಲ್ಪ ಕಡಿಮೆ, ಅಷ್ಟನ್ನು ತಗೊಂಡು ಇವಾಗ ನಾವು ಪೇಸ್ಟ್ ರೆಡಿ ಮಾಡಬೇಕು. ಒಂದು ಇಲ್ಲಿಗೆ ಮರ್ತೋಯ್ತು, ನಾನು ಸ್ವಲ್ಪ ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ತಿದ್ದೀನಿ. ನೋಡಿ, ಇಲ್ಲಿ ನಾನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿ. ಸೊ ಅದನ್ನು ನಾನು ಇವಾಗ ಗ್ರೈಂಡ್ ಮಾಡುವಾಗ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ. ಕೊಕೊನಟ್ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ ಪುಲಾವ್. ಸೊ ನೀವು ಕೂಡ ಟ್ರೈ ಮಾಡಿ ಇದನ್ನು ಕೊಕೊನಟ್ ಹಾಕಿ. ಸೊ ನಾನಿವಾಗ ಆ್ಯಡ್ ಮಾಡ್ತಿದ್ದೀನಿ. ನಾನಿವಾಗ ಪೇಸ್ಟ್ ರೆಡಿ ಮಾಡಿಕೊಂಡೆ. ತುಂಬ ಸ್ಮೂತ್ ಆಗಬೇಕು ಪೇಸ್ಟ್. ಪುಲಾವ್ಗೆ ಯಾವುದೆಲ್ಲ ವೆಜಿಟೇಬಲ್ಸ್ ತಗೊಂಡಿದ್ದೀನಿ ಅಂದರೆ, ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಕ್ಯಾರೆಟ್ ತಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪೊಟೆಟೊ ತಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ, ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗುತ್ತಲ್ವ. ಸೊ ಅದಕ್ಕೆ ಮೀಡಿಯಂ ಸೈಜಲ್ಲಿ ನಾನು ಚಾಪ್ ಮಾಡಿದ್ದೀನಿ ಪೊಟೆಟೊ ಕೂಡ. ಆ್ಯಂಡ್ ವೆಜಿಟೇಬಲ್ಸ್ ಬೀನ್ಸ್ ಆ್ಯಂಡ್ ಕ್ಯಾರೆಟ್ ಕೂಡ ನಾನು ಒಂದು ಸ್ಮಾಲ್ ಸೈಜಲ್ಲಿ, ಮೀಡಿಯಮ್ ಅಲ್ಲ ಸ್ಮಾಲ್ ಸೈಜಲ್ಲಿ ನಾನು ಚಾಪ್ ಮಾಡ್ಕೊಂಡು ಇಟ್ಟಿದ್ದೀನಿ. ಆ್ಯಂಡ್ ಒಂದು ಆನಿಯನ್ ಬಿಗ್ ಸೈಜ್ ಇದು. ನಾನೊಂದು ಸ್ಮಾಲ್ ಸೈಜ್ನ ಟೊಮೆಟೊ ತಗೊಂಡಿದ್ದೀನಿ. ಅಂದರೆ ತುಂಬಾ ಸ್ಮಾಲ್, ನನಗೆ ಪುಲಾವ್ ಗ್ರೀನ್ ಕಲರಲ್ಲಿ ಬರಬೇಕು. ಸೊ ಅದು ರೆಡ್ ಎಲ್ಲ ಹಾಕಿದೆ. ಸೊ ರೆಡ್ ಕಲರ್ ಇದ್ದು ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಟೊಮೆಟೊ ಒಂದು ಸ್ಮಾಲ್ ಸೈಜ್ ಇದ್ದು ಟೊಮೆಟೊ ತಗೊಂಡಿದ್ದೀನಿ. ಬಟ್ ಇದನ್ನೇನು ಆ್ಯಡ್ ಮಾಡಬೇಕಂತಿಲ್ಲ, ನಾವು ಕರ್ಡ್ ಆ್ಯಡ್ ಮಾಡ್ತೀವಿ. ಬಟ್ ಬೇಕಾದರೆ ತಗೊಳ್ಳಿ ಟೊಮೆಟೊ. ನನಗೆ ಪುಲಾವ್ಗೆ ಬಟಾಣಿ ಕೂಡ ಬೇಕಲ್ವ. ಸೊ ಬಟಾಣಿನ ನಾನು ಇಲ್ಲಿ ಬಾಯ್ಲ್ ಮಾಡಿ ತಗೊಂಡಿದ್ದೀನಿ. ಒಂದು 2 ವಿಷಲಷ್ಟು ಕುಕ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಇವಾಗ ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಇಲ್ಲದ್ರೆ ಗೀ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಹತ್ರ ಇವತ್ತು ಗೀ ಇಲ್ಲ, ಇಲ್ಲದ್ರೆ ನಾನು ಗೀ ಆ್ಯಡ್ ಮಾಡ್ತಿದ್ದೆ. ಇದಕ್ಕೆ ನಾನಿವಾಗ ಸ್ಪೈಸಸ್ ಆ್ಯಡ್ ಮಾಡ್ತಿದ್ದೀನಿ. ಸ್ಪೈಸಸಲ್ಲೇ ನಾರ್ಮಲ್ ಗೊತ್ತಿದೆ ಅಲ್ವಾ, ಇದು ಬೇ ಲೀವ್ಸ್ ಅಂದರೆ ತೇಜ್ಪತ್ತ, ಸ್ವಲ್ಪ ದಾಲ್ಚಿನಿ ಆ್ಯಂಡ್ 2 ಎಲೈಚಿ ಮತ್ತು ಒಂದು 4 ಲವಂಗ. ಸೊ ಆ್ಯಂಡ್ ಸ್ವಲ್ಪ ಜೀರಾ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಏನು ಹೇಳ್ತಾರೆ, ಸ್ಟಾರ್ ಎನಿಸ್ ಅಂತ ಏನು ಹೇಳ್ತಾರೆ ಅಲ್ವಾ, ಸ್ಟಾರ್ ಥರ ಬರುತ್ತಲ್ಲ, ಅದೊಂದು 2 ಕ್ಲೋಸ್ ತಗೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ಇವಾಗ ನಾನು ಆ್ಯಡ್ ಮಾಡ್ತಿದ್ದೀನಿ. ಓಕೆ, ಇವಾಗ ನಾನು ಇದಕ್ಕೆ ಆನಿಯನ್ಸ್ ಆ್ಯಡ್ ಮಾಡ್ತಿದ್ದೀನಿ.
ಫ್ರೈ ಮಾಡುವಾಗ ತುಂಬ ಪೇಷನ್ಸ್ ಇರಬೇಕು, ಅಂದರೆ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಏನೇ ನಾವು ಬಿರಿಯಾನಿ ಮಾಡುವಾಗ ಕೂಡ ಅಷ್ಟೇ, ಆ್ಯಂಡ್ ಪುಲಾವ್ ಮಾಡಬೇಕಾದ್ರೆ ಅಷ್ಟೇ, ಆನಿಯನ್ ಮಾತ್ರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ನಾವು ಫ್ರೈ ಮಾಡಬೇಕು. ಆವಾಗ ತುಂಬ ಟೇಸ್ಟಿ ಆಗುತ್ತೆ ಬಿರಿಯಾನಿ ಆ್ಯಂಡ್ ಪುಲಾವ್ ಕೂಡ. ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಆನಿಯನ್ಸ್ ಕೂಡ ಫ್ರೈ ಆಗ್ತಾ ಬಂತು, ಗೋಲ್ಡನ್ ಬ್ರೌನ್ ಕಲರ್ ಬಂತು. ಸೊ ಇದಕ್ಕೆ ನಾವು ಇವಾಗ ಟೊಮೆಟೊ ಆ್ಯಡ್ ಮಾಡಬೇಕು. ನಾನಿಲ್ಲಿ ಟೊಮೆಟೊ ಆ್ಯಡ್ ಮಾಡಿದೆ. ಸೊ ಟೊಮೆಟೊ ಏನಿದೆ ಅದು ತುಂಬ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ನಾವು ಫ್ರೈ ಮಾಡುವ. ಇದಕ್ಕೇನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಆ್ಯಡ್ ಮಾಡಬೇಕಂತಿಲ್ಲ, ಆಲ್ರೆಡಿ ನಾವು ಇಲ್ಲಿ ಗ್ರೈಂಡ್ ಮಾಡುವಾಗ ಹಾಕಿದ್ದೀವಲ್ವ ಜಿಂಜರ್ ಆ್ಯಂಡ್ ಗಾರ್ಲಿಕ್. ಸೊ ಇದಕ್ಕೆ ನೆಸೆಸಿಟಿ ಇಲ್ಲ ಹಾಕಬೇಕಂತ. ಅಲ್ಲಿ ನೀವು ಆ್ಯಡ್ ಮಾಡೋದಿದ್ದರೆ ಇದಕ್ಕೆ ಪೇಸ್ಟ್ ಹಾಕ್ಬೋದು. ಟೊಮೆಟೊ ಎಲ್ಲ ಸಾಫ್ಟ್ ಆಯಿತು. ನಾನು ಇದಕ್ಕೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ನಾನಿವಾಗ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ, ಒಂದು 2 ಸ್ಪೂನಷ್ಟು. ಸ್ವಲ್ಪ ಟರ್ಮರಿಕ್, ಮಿಕ್ಸ್ ಮಾಡುವ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಡುವ. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇರಲಿ, ಇಲ್ಲದ್ರೆ ಅದು ತಳ ಹಿಡಿಬೋದು. ಸೊ ಅದಕ್ಕೋಸ್ಕರ ಇವಾಗ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ನಾವು ಆವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಗ್ರೀನ್ ಪೇಸ್ಟ್, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ನಾನಿವಾಗ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇವಾಗ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಮಸಾಲ ಜೊತೆ ಚೆನ್ನಾಗಿ ವೆಜಿಟೇಬಲ್ಸ್ ಕೂಡ ಮಿಕ್ಸ್ ಆಗಬೇಕು. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಕುಕ್ ಆಗೋಕ್ಕೆ ಬಿಡುವ. ಇದಕ್ಕೆ ನಾನು ಒಂದು 2.5 ಟೇಬಲ್ ಸ್ಪೂನಷ್ಟು ಕರ್ಡ್ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ನಾನು ಇದಕ್ಕೆ ಆಲ್ರೆಡಿ ಬಾಯ್ಲ್ ಮಾಡಿಟ್ಟಿದ್ದಂಥ ಬಟಾಣಿ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ನಾನೊಂದು ಅರ್ಧ ಗ್ಲಾಸಷ್ಟು ವಾಟರ್ ಆ್ಯಡ್ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ನಾನು ಇವಾಗ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತಿದ್ದೀನಿ. ಬಿಕಾಸ್ ಶುಗರ್ ಆ್ಯಡ್ ಮಾಡಿದರೆ ಪುಲಾವ್ ತುಂಬ ಟೇಸ್ಟಿ ಆಗುತ್ತೆ. ಅಂದರೆ ರೆಸ್ಟೋರೆಂಟಲ್ಲೆಲ್ಲ ಆ್ಯಡ್ ಮಾಡ್ತಾರೆ, ಸ್ವಲ್ಪ ಸ್ವೀಟ್ ಇಶ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿರ್ಬೋದು ರೆಸ್ಟೋರೆಂಟಲ್ಲೆಲ್ಲ. ಸೊ ಅದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದರೆ ಟೇಸ್ಟ್ ಕೂಡ ಸೂಪರ್ ಆಗುತ್ತೆ ಅಂತ ನಾನು ಸ್ವಲ್ಪ ಆ್ಯಡ್ ಮಾಡ್ತಿದ್ದೀನಿ ಶುಗರ್ನ. ನೀವು ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲದ್ರೆ ನಿಮ್ಮ ಇಷ್ಟ ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ನಾನಿವಾಗಿಲ್ಲಿ 1 ಟೇಬಲ್ ಸ್ಪೂನಷ್ಟು ಪುಲಾವ್ ಮಸಾಲನ ಆ್ಯಡ್ ಮಾಡ್ತಿದ್ದೀನಿ. ಪುಲಾವ್ ಮಸಾಲೆ ಇಲ್ಲದೆ ಗರಂ ಮಸಾಲ ಕೂಡ ಆಗುತ್ತೆ. ನನ್ನ ಹತ್ರ ಪುಲಾವ್ ಮಸಾಲ ಇತ್ತು, ಸೊ ನಾನು ಪುಲಾವ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿ ಪುಲಾವ್ ಮಸಾಲ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನೊಂದು 3 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ. ಇವಾಗ ನಾನು ಇದಕ್ಕೆ ರೈಸ್ ಆ್ಯಡ್ ಮಾಡ್ತಿದ್ದೀನಿ. ರೈಸ್ ಆ್ಯಡ್ ಮಾಡಿದ ನಂತರ ತುಂಬ ರಫ್ ಆಗಿ ನೀವು ಮಿಕ್ಸ್ ಮಾಡಬೇಡಿ, ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ರೈಸ್ ಏನಾಗುತ್ತೆ ಅಂದರೆ ಕಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ನಾವು ಮಿಕ್ಸ್ ಮಾಡಬೇಕು. ಇವಾಗ ನಾನೊಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ. ನೆಕ್ಸ್ಟ್ ನಿಮಗೆ ನಾನು ತೋರಿಸ್ತೀನಿ ನಮ್ಮದು ಪುಲಾವ್ ಯಾವ ಥರ ಬಂದಿದೆ ಅಂತ. ನಮ್ಮದು ಇವಾಗ ಇಲ್ಲಿ ಪುಲಾವ್ ರೆಡಿ ಆಯಿತು. ತುಂಬ ಸೂಪರಾಗಿ ಬಂದಿದೆ ಆ್ಯಂಡ್ ತುಂಬ ಟೇಸ್ಟಿ ಕೂಡ ಆಗಿತ್ತು. ಆ್ಯಂಡ್ ನಾನಿಲ್ಲಿ ಕುಕುಂಬರ್ ಸಲಾಡ್ ಮಾಡಿದ್ದೆ. ಆ್ಯಂಡ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ಬಿಕಾಸ್ ನಾವು ಕುಕ್ಕರಲ್ಲಿ ಮಾಡ್ತೀವಲ್ವ ಪುಲಾವ್, ಸೊ ಹೀಗೆ ಕೂಡ ಟ್ರೈ ಮಾಡಿ, ನಿಮಗೆ ಕೂಡ ಇಷ್ಟ ಆಗ್ಬೋದು. ಓಕೆ, ಹಾಗಾದರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ಸ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ನಿಮಗೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.